ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 34ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನಿನ್ನ ಜಾನತ್ತೆ ಸೌಭಾಗ್ಯ ಕಸ್ಕೊಂಡಿದ್ದು ಬೇರೆ ಯಾರೂ ಅಲ್ಲ, ನಿನ್ನ ದೊಡ್ಡ ಅತ್ತೆ ಮುಕ್ತ ಎಂದನು ಬಿಕ್ಕಿ ಬಿಕ್ಕಿ ಅಳುತ್ತಾ. ತನ್ನ ತಂಗಿಗೆ ಮೋಸ ಮಾಡಿ ಬೇಕಾಗಿಯೇ ತಾಳಿ ಕಟ್ಟೋವರೆಗೂ ಕಾದಿದ್ದು, ಆಮೇಲೆ ಅವ್ರ ಜೀವನ ಬರಡು ಮಾಡಿದ್ದು ನನ್ನಮ್ಮ, ನಿನ್ನ ಸೋದರತ್ತೆ ಮುಕ್ತ. ಮತ್ತು ಈ ವಿಷಯ ನಿನ್ನ ದೊಡ್ಡಜ್ಜಂಗೂ ತಿಳಿದಿತ್ತು ಎಂದಾಗ ಸಿಡಿಲು ಬಿಡದವನಂತೆ ನಿಂತ ಅನಿಲ. ಏನು ಹೇಳ್ತಾ ಇದೆಯಾ ಅಭಿ? ಮುಕ್ತ ಅತ್ತೆ ಪ್ರೀತಿಲಿ ಮೋಸ ಹೋಗಿ ಈ ನೆಲದ ಸಂಬಂಧನೇ ಬೇಡ ಅಂತ ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೂ ಕೋದಂಡನಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ನನಗೇನೂ ಅರ್ಥ ಆಗ್ತಾ ಇಲ್ಲ ಎಂದವನ ಹೆಗಲು ಬೆಳೆಸಿ, ಈ ಎಲ್ಲ ಕಥೆಗೆ ಮೂಲ ಮುಕ್ತ, ನಮ್ಮಮ್ಮ. ಮುಕ್ತ ಅತ್ತೆನಾ? ಮತ್ತು ಈ ಎಲ್ಲ ವಿಷಯ ದೊಡ್ಡಜ್ಜನಿಗೂ ಗೊತ್ತಿತ್ತಾ? ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ಅನಿಲನಿಗೆ ಅಭಿಯ ಮಾತಿನ ಮೇಲೆ ನಂಬಿಕೆಯೇ ಮೂಡುತ್ತಿಲ್ಲ. ಸಾಕ್ಷಿ ತೋರಿಸಿನೇ ಹೇಳ್ತೀನಿ ಅನಿಲ, ನೋಡು ಎನ್ನುತ್ತಾ ಮುಕ್ತ, ಕೋದಂಡ, ಅಜಯ್, ಅಭಿರಾಮ, ಅಂಜಲಿ ಮತ್ತು ಮುಕ್ತಾಳ ತಂದೆ ಇದ್ದ ಫೋಟೋವೊಂದನ್ನು ತೋರಿಸಿದ ಅಭಿ. ಅವರೆಲ್ಲರ ಮುಖದ ಮೇಲಿನ ನಗು ಅನಿಲ್ನನ್ನು ಅಣಕಿಸುವಂತಿತ್ತು. ಇದು ನಮ್ಮ ಆನಂದ ತುಂಬಿದ ಸಂಸಾರ. ಒಂದು ಕಾಲದಲ್ಲಿ ನಮ್ಮನೇಲೂ ನಗು ಇತ್ತು. ಈಗಿನ ನನ್ನ ತಂದೆನೇ ಅಂದರೆ ಕೋದಂಡನ್ ನೋಡು ಎಂದು ಇನ್ನೊಂದು ಫೋಟೋ ತೋರಿಸಿದ. ಕೃಶವಾದ ಶರೀರ, ಸೋತ ಮುಖ, ಗುಳಿ ಕಣ್ಣು, ಹಾಸಿಗೆ ಹತ್ತಿದಂತಹ ದೇಹ. ಕೋದಂಡನ ಈ ರೂಪವನ್ನು ನೋಡಿ ಅಪನಂಬಿಕೆಯಿಂದ ಅಭಿಯ ಕಡೆ ನೋಡಿದ ಅನಿಲ. ಇದು ನನ್ನ ಅಪ್ಪನ ಈಗಿನ ಸ್ಥಿತಿ, ಮತ್ತು ಈ ಸ್ಥಿತಿಗೆ ಕಾರಣ ಆಗಿರೋರು ಅವ್ರ ಕೈ ಹಿಡಿದ ಹೆಂಡತಿ ಮತ್ತವಳ ಪ್ರಿಯಕರ ಎಂದವನ ಮಾತು ಕೇಳಿ ಸಿಡಿಲು ಬಡಿದಂತಾಯಿತು ಅನಿಲನಿಗೆ. ಹೌದು, ನೀನು ಸರಿಯಾಗಿ ಕೇಳಿಸ್ಕೊಂಡಿದೀಯ. ನಮ್ಮಮ್ಮನ ಪ್ರಿಯಕರ ಡಾಕ್ಟರ್ ಜಾನ್ ಎಂದು ಹೇಳುತ್ತಾ ನೆಲದ ಮೇಲೆ ಕುಸಿದು ಕುಳಿತು ಮುಖ ಮುಚ್ಚಿಕೊಂಡು ಅಳಲು ಆರಂಭಿಸಿದ ಅಭಿ. ಅನಿಲ ಅಭಿಯ ಭುಜದ ಮೇಲೆ ಕೈಯಿಟ್ಟ. ಸಾಂತ್ವನ ಬಯಸಿದ ಅಭಿ ಅನಿಲ್ನನ್ನು ಅಪ್ಪಿಕೊಂಡು ತನ್ನ ದುಃಖ ಹೊರಹಾಕಿದ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ಮೇಲೆ ಮುಕ್ತ, ಕೋದಂಡ ಮೊದಲ ಬಾರಿ ಭೇಟಿಯಾದಾಗಿನಿಂದ ಹಿಡಿದು ಅಜಯ್ ಮನೆ ಬಿಟ್ಟು ಹೋಗುವವರೆಗಿನ ಎಲ್ಲ ವಿಷಯ ಹೇಳಿದ. ಅಜಯ್ ಮನೆ ಬಿಟ್ಟು ಹೋದ್ಮೇಲೆ ಅಪ್ಪಾಜಿ ತುಂಬ ಗಂಭೀರ ಆಗಿಬಿಟ್ರು. ಆಮೇಲೆ ಅದೇನು ಕಾರಣನೋ ಏನೋ ಅಪ್ಪಾಜಿಗೆ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪೋದಕ್ಕೆ ಶುರುವಾಯಿತು. ಮೊದಲು ಮರವು ಶುರುವಾಯಿತು. ದೈನಂದಿನ ಕೆಲಸಗಳನ್ನು ಕೂಡ ಮರೆಯೋಕ್ಕೆ ಶುರು ಮಾಡಿದ್ರು. ಕೆಲವು ವರ್ಷಗಳ ಹಿಂದೆ ನಡೆದಿದ್ದು ಎಲ್ಲದನ್ನೂ ಮರ್ತುಬಿಟ್ರು. ಅಜಯ್ ವಿಷಯ ತಿಳಿದಾಗ ಮುಕ್ತಾಳ ನೆರಳನ್ನು ಕೂಡ ದ್ವೇಷ ಮಾಡ್ತಾ ಇದ್ದ ಅಪ್ಪಾಜಿ ಮರವಿನ ಕಾಯಿಲೆ ಶುರುವಾದ ಮೇಲೆ ಅವ್ರು ಮಾಡಿದ ದ್ರೋಹನೆಲ್ಲ ಮರ್ತುಬಿಟ್ರು. ಮುಕ್ತ ಅಂದರೆ ಜೀವ ಬಿಡೋಷ್ಟು ಹಚ್ಕೊಂಡ್ರು. ಬರ್ತಾ ಬರ್ತಾ ಅವ್ರ ನಡವಳಿಕೆನೇ ಬದಲಾಯಿಸ್ತಾ ಹೋಯಿತು. ಒಮ್ಮೊಮ್ಮೆ ವಾಸ್ತವದಲ್ಲಿ ಬದುಕ್ತಾ ಇದ್ದರೆ ಹಾಗಿದ್ದರೆ ಇನ್ನೊಮ್ಮೆ ಭ್ರಮೇಲಿ ಬದುಕ್ತಾ ಇದ್ದ ಹಾಗಿರ್ತಿದ್ರು. ಹೀಗಿರಬೇಕಾದ್ರೆ ಒಂದು ಸಾರಿ ನನಗೆ ಇಲ್ಲಿನ ಬಗ್ಗೆ ಹೇಳಿದರು. ಹೆತ್ತವರನ್ನ ಒಮ್ಮೆ ನೋಡಬೇಕು, ಅವ್ರ ಕಾಲಿಗೆ ಬಿದ್ದು ಮಾಡಿದ ಅಪರಾಧಕ್ಕೆ ಕ್ಷಮೆ ಕೇಳಬೇಕು ಅನ್ನೋ ಆಸೆಯನ್ನು ಹೇಳಿದ್ರು. ಆದರೆ ಜಾನಮ್ಮನ ಬಗ್ಗೆ ಮಾತ್ರ ಏನೂ ಹೇಳಲಿಲ್ಲ. ನಾನು ತೀರಾ ಒತ್ತಾಯಿಸಿ ಕೇಳಿದಾಗ ಅವ್ರಿಗೆ ನನ್ನ ತಮ್ಮನ ಹೆಂಡತಿ ಅವ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪು ಅಂತ ಹೇಳಿಬಿಟ್ರು. ಈಗಲೂ ಸಹ ಅವರಿಗೆ ಜಾನಮ್ಮ ಒಂಟಿಯಾಗಿರೋದು ಗೊತ್ತಿಲ್ಲ. ನಾನಿಲ್ಲಿಗೆ ಬರೋ 1 ತಿಂಗಳ ಹಿಂದೆ ಅಪ್ಪಾಜಿ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಆವಾಗ ಒಂದಿನ ನನ್ನನ್ನು ಕರೆದುಬಿಟ್ಟು ತನ್ನ ಹೆತ್ತೋರನ್ನು ನೋಡೋ ಆಸೆ ಆಗಿದೆ, ಹೇಗಾದರೂ ಮಾಡಿ ಅವ್ರನ್ನ ತೋರಿಸು ಅಂತ ಕೇಳಿಕೊಂಡ್ರು. ನನಗೂ ಸಹ ದೀಕ್ಷಿತ್ರ ಮನೆಗೆ ಬರೋವರೆಗೆ ಜಾನಮ್ಮ ಬೇರೆ ಮದುವೆ ಆಗಿಲ್ಲ ಅನ್ನೋದು ತಿಳಿದಿರಲಿಲ್ಲ. ಇಲ್ಲಿ ದೀಕ್ಷಿತರು ಹೇಳಿದ ನಂತರನೇ ತಿಳಿದದ್ದು ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದನು. ಅಭಿಯ ಪೂರ್ತಿ ಮಾತನ್ನು ಕೇಳಿದ ಅನಿಲ ಗೊಂದಲಕ್ಕೆ ಬಿದ್ದನು. ತನ್ನ ಕುಟುಂಬದ ಹಿರಿಯರೇ ಮನೆ ಮಗಳಿಗೆ ಮೋಸ ಮಾಡಿದ್ದು ಕೇಳಿ ಆಘಾತ ಕೂಡ ಆಗಿತ್ತು. ದೊಡ್ಡಜ್ಜನ ಒಂದು ಸ್ವಾರ್ಥದ ನಡೆಯಿಂದ ಜಾನಮ್ಮನ ಭಾಳ ಹಾಳಾಯಿತು. ಅಜ್ಜಿ ಜೀವ ಹೋಯಿತು, ಮನೆ ಒಡೆದು ಹೋಯಿತು. ಇಷ್ಟೆಲ್ಲ ಅನಾಹುತಗಳಾದರೂ ಅಜ್ಜಂಗೆ ತಮ್ಮ ತಪ್ಪು ಒಪ್ಕೊಳ್ಳೋ ಮನಸ್ಸೇ ಆಗಲಿಲ್ವೇ ಎಂದು ಯೋಚಿಸುತ್ತಾ ಕಲ್ಲು ಬಂಡೆಯಂತೆ ಕುಳಿತು ಬಿಟ್ಟನು. ನಿನಗೆ ಮಮ್ಮನ ಬಗ್ಗೆ ಏನು ಗೊತ್ತಿದೆ ಅದನ್ನು ಹೇಳು ಪ್ಲೀಸ್. ಅಂಜುವಿನ ಕೆನ್ನೆ ಕಣ್ಣೀರಿನಿಂದ ತೋಯುತ್ತಿತ್ತು. ಅವಳ ಕಣ್ಣೀರನ್ನು ಒರೆಸುತ್ತಾ, ಬೇಡ ಅಂಜು, ನಿನ್ನ ತಾಯಿ ಈಗಿರೋ ಸ್ಥಿತಿ ನಿನಗೆ ಗೊತ್ತಾದರೆ ನೀನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ
ಅಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡ ಅಂತ ನಾನು ಜೀಸಸ್ ಹತ್ರ ಬೇಡ್ಕೊಳ್ತೀನಿ. ಅಂಜುವಿನ ಮನದಲ್ಲಿ ಇನ್ನಷ್ಟು ಶಂಕೆ ತುಂಬಿದ ಪ್ರಿನ್ಸ್. ಪ್ಲೀಸ್ ಪ್ರಿನ್ಸ್, ನಂಗೆ ಭಯ ಆಗ್ತಾ ಇದೆ. ಮಮ್ಮ ಮಮ್ಮ ಎಲ್ಲಿದ್ದಾಳೆ? ಅಜ್ಜು ಅಣ್ಣ ಹೇಳ್ತಾ ಇದ್ದ ಮಮ್ಮ ಡಿಪ್ರೆಷನಲ್ಲಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಅಂತ. ಆದರೆ ನಾವ್ಯಾರೂ ಹೋಗಿ ನೋಡೋ ಹಾಗಿಲ್ಲ ಅಂತ ಹೇಳ್ದ. ಕಣ್ಣೀರು ತುಂಬಿ ಹೇಳಿದವಳ ಕೆನ್ನೆಯ ಮೇಲೆ ಹರಿಯುತ್ತಿದ್ದ ನೀರನ್ನು ಒರೆಸಿ, ಟ್ರೀಟ್ಮೆಂಟ್ ಅನ್ನೋದು ನಿಮಗೆ ಹೇಳಿರೋ ಮಾತು. ಅಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಗೆ ಯಾರಿಗೂ ತಿಳಿದಿಲ್ಲ. ಹೀಗೆ ಮುಂದುವರೆದ್ರೆ ಒಂದಿನ ನಿನ್ನಮ್ಮ ನಿನ್ನ ನೆನಪಲ್ಲಿ ಮಾತ್ರ ಉಳಿತಾರೆ ಅಷ್ಟೇ ಎಂದ ಪ್ರಿನ್ಸ್. ಪ್ಲೀಸ್ ಪ್ರಿನ್ಸ್, ಹಾಗೆಲ್ಲ ಹೇಳಬೇಡ. ನನಗೆ ಮಮ್ಮ ಅಂದಮೇಲೆ ಸಿಟ್ಟಿದೆ. ಹಾಗಂತ ಮಮ್ಮ ಕಷ್ಟಪಡೋದನ್ನು ನೋಡೋಕ್ಕಾಗಲ್ಲ. ಮಮ್ಮ ಎಲ್ಲಿದ್ದಾಳೆ ಹೇಳು ಎಂದಳು. ಅಂಜು, ನಿನ್ನ ಮಮ್ಮ ಇರೋಲ್ಲಿಗೆ ಹೋಗೋದಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ನಿಂಗೆ ಗೊತ್ತಲ್ವಾ ನನ್ನ ಪಪ್ಪ ನಿನ್ನ ಮಮ್ಮನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರಿಗೆ ಕೂಡ ಮುಕ್ತಾ ಆಂಟಿ ನೋಡೋದಕ್ಕೆ ಪರ್ಮಿಷನ್ ಇಲ್ಲ. ಅವರು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿದರೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಅಷ್ಟು ಗುಟ್ಟಾಗಿಡೋಂಥದ್ದೇನಿದೆ ಯೋಚನೆ ಮಾಡು ಎಂದ ಪ್ರಿನ್ಸ್ ಮಾತು ಕೇಳಿ ಅಂಜು ಮತ್ತೆ ಗೊಂದಲಕ್ಕೆ ಒಳಗಾದಳು. ಅಜ್ಜು ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾನೆ ತನ್ನೊಳಗೆ ಎಂಬಂತೆ ಮಾತನಾಡಿಕೊಂಡಳು. ನಿಮ್ಮ ಸಂಸಾರದ ವಿಷಯ ಇದು, ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಆದರೂ ಮುಕ್ತ ಆಂಟಿ ನನಗೂ ಅಮ್ಮನ ಹಾಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಅಜಯ್ ಅಣ್ಣಂಗೆ ಮುಕ್ತ ಆಂಟಿ ಮೇಲಿರೋ ದ್ವೇಷನ ಈ ರೀತಿ ತೀರಿಸ್ಕೊಳ್ತಾ ಇದ್ದಾನೆ ಅನಿಸುತ್ತೆ ಎಂದ ಪ್ರಿನ್ಸ್. ಪ್ರಿನ್ಸ್, ನನ್ನ ಮಮ್ಮನ ನೋಡಬೇಕು. ಪ್ಲೀಸ್ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗು ಅಳುತ್ತಾ ಬೇಡಿಕೊಂಡಳು. ನಮಗೆ ಪರ್ಮಿಷನ್ ಸಿಗ್ತಾ ಇಲ್ಲ ಅಂಜು. ನಾನು ಪಪ್ಪ ಇಬ್ಬರೂ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ ಎಂದವನು ತುಸು ಯೋಚಿಸಿದಂತೆ ಮಾಡಿ, ಒಂದು ಕೆಲಸ ಮಾಡು, ಅಜಯ್ನೇ ಕೇಳು. ಅಮ್ಮನ್ನ ನೋಡಬೇಕು ಅನಿಸಿದೆ, ಒಂದು ಸಾರಿ ಕರ್ಕೊಂಡು ಹೋಗು ಅನ್ನು, ನೋಡೋಣ ಏನು ಹೇಳ್ತಾರೆ ಅಂತ ಎಂದ. ಪ್ರಿನ್ಸ್ ಮಾತು ಸರಿ ಎನ್ನಿಸಿ ಅಜಯ್ ಹತ್ತಿರ ಮುಕ್ತಾಳ ಬಗ್ಗೆ ವಿಚಾರಿಸುವ ಮನಸ್ಸು ಮಾಡಿದಳು ಅಂಜು. ಅಜಯ್, ಇನ್ನು ಮುಂದೆ ನಿನ್ನ ವೈರಿ ನಾನಲ್ಲ, ನಿನ್ನ ತಂಗಿನೇ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ ವ್ಯಂಗ್ಯ ನಗೆ ನಕ್ಕನು ಪ್ರಿನ್ಸ್. ಭೂಮಿಗೆ ಏನೋ ಆಗಿದೆ ಕಣ್ರಿ, ಯಾಕೋ ತುಂಬ ಅಳ್ತಾ ಇದ್ದಾಳೆ. ರೋಹಿತನ ಮನೆಗೆ ಹೋಗ್ಬಿಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ಲು. ಭಾಮ ತಮ್ಮ ಪತಿಯೊಡನೆ ಮನದ ಬೇಗುದಿಯನ್ನು ಹಂಚಿಕೊಳ್ಳುತ್ತಿದ್ದರು. ರೋಹಿತನ ಮನೆಗೆ ಹೋಗುವ ಮಾತು ಕೇಳಿ ಬೆಚ್ಚಿದರು ಅನಿಲ್ನ ತಂದೆ ಜಗನ್ನಾಥ. ಮಗು ಮನಸ್ಸು ಯಾಕಿಷ್ಟು ನೊಂದಿದೆ? ನಮ್ಮ ಭೂಮಿ ಗಟ್ಟಿ ಹೆಣ್ಣು, ಅವಳು ಅಳ್ತಾ ಇದ್ದಾಳೆ ಅಂದರೆ ಏನೋ ದೊಡ್ಡದೇ ಆಗಿರಬೇಕು. ಅನಿಲ್ ಹತ್ರ ಮಾತಾಡಬೇಕಿತ್ತು. ಅನಿಲ್ನ ಹತ್ರ ಭೂಮಿ ಮನ್ಸು ಬಿಚ್ಚಿ ಮಾತಾಡ್ತಾಳೆ. ಅವನು ಎಲ್ಲೇ ಇದ್ರೂ ಫೋನ್ ಮಾಡಿ ಬೇಗ ಬರೋಕ್ಕೆ ಹೇಳು ಎಂದು ಹೇಳುತ್ತಾ ಭೂಮಿಯ ಕಡೆಗೆ ನಡೆದರು ಜಗನ್ನಾಥ್. ಮಗುವಿನಂತೆ ಮಲಗಿ ನಿದ್ರಿಸಿದ್ದ ಭೂಮಿಯ ಕೆನ್ನೆಯ ಮೇಲೆ ಇನ್ನೂ ಕಣ್ಣೀರಿನ ಕಲೆಗಳನ್ನು ಕಂಡು ಅವರ ಮನಸ್ಸು ಕೂಡ ರೋಧಿಸಿತು. ಭೂಮಿಯ ಪಕ್ಕದಲ್ಲೇ ಕುಳಿತು ಅವಳಿಗೆ ಎಚ್ಚರವಾಗದಂತೆ ಮುಂದಲೆ ನೆವರಿಸಿದರು. ತನ್ನ ನೋವು ಏನೇ ಇದ್ದರೂ ಯಾವಾಗಲೂ ನಗುನಗುತ್ತಾ ಇದ್ದ ಭೂಮಿ ಇಂದು ಮುದುಡಿ ಹೋಗಿರುವುದನ್ನು ಹೆತ್ತ ತಂದೆ ಸಹಿಸದಾಗಿದ್ದರು. ಭೂಮಿ ಭವಿಷ್ಯನ ಹೀಗೆ ತೂಗುಯಾಲೆಯಾಗಿ ಬಿಡಬಾರ್ದು. ಮುಂದಿನ ಅವಳ ಜೀವನ ಯಾವುದೇ ಆಶಾಕಿರಣ ಇಲ್ಲದೆ, ಗೊತ್ತು ಗುರಿ ಇಲ್ಲದೆ ಇರೋ ತರ್ಗೆಲೆ ಹಂಗಾಗಬಾರ್ದು. ಅನಿಲನ ಹತ್ರ ಇದರ ಬಗ್ಗೆ ಮಾತಾಡಬೇಕು. ನನ್ನ ಮಗಳ ಜೀವನದ ಬಗ್ಗೆ ನಾನೇ ನಿರ್ಣಯ ತಗೊಳ್ಬೇಕು ಎಂದು ಮಗಳ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಿದರು. ಅನಿ, ಅದ್ಯಾವ ಜನ್ಮದ ಅನುಬಂಧನೋ ಏನೋ, ಜಾನಮ್ಮನ ನೋಡಿದಾಗಿಂದ ಅವರೇ ನನ್ನ ಹೆತ್ತಮ್ಮ ಅನ್ನೋ ಭಾವನೆ ನನಗೆ ಹುಟ್ಟುಬಿಟ್ಟಿದೆ. ಅವರಿಗೆ ಸತ್ಯ ತಿಳಿಸೋ ಕೆಲಸ ಆಗಬೇಕಾಗಿದೆ. ಆದರೆ ಅವರು ಆ ಸತ್ಯ ತಿಳಿದ ಮೇಲೆ ನನ್ನ ಮೇಲೆ ಇದೇ ಮಮತೆ ಇಡ್ತಾರಾ ಗೊತ್ತಿಲ್ಲ. ನನ್ನನ್ನು ಕ್ಷಮಿಸ್ತಾರಾ ಅದೂ ಗೊತ್ತಿಲ್ಲ. ನನಗೆ ಅವ್ರ ವಾತ್ಸಲ್ಯನ ಇನ್ನೂ ಸವಿಯೋ ಆಸೆ ಇದೆ ಎಂದು ಹೇಳಿ ನಿಟ್ಟಿಸರು ಬಿಟ್ಟ ಅಭಿ, ಮುಂದೆ ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ನಡ್ಕೊಳ್ತೀನಿ ಅನಿಲ. ಭೂಮಿಗೆ ಮಾತ್ರ ನನ್ನಿಂದ ಯಾವ ರೀತಿಯಿಂದ ಕೂಡ ಮೋಸ ಆಗಲ್ಲ. ನೀನು ಯಾವ ದೇವ್ರ ಮೇಲೆ ಆಣೆ ಇಡು ಅಂದರೂ ನಾನು ಇಡೋಕ್ಕೆ ಸಿದ್ಧ. ಈ ದೇಹದಲ್ಲಿ ಉಸಿರಿರೋವರೆಗೂ ಭೂಮಿನ ನನ್ನ ಉಸಿರಿನಷ್ಟೇ ಜೋಪಾನವಾಗಿ ನೋಡ್ಕೊಳ್ತೀನಿ ಎಂದ ಅಭಿ. ಅನಿಲ ಇನ್ನೂ ಅಭಿ ಹೇಳಿದ ಸತ್ಯದ ಆಘಾತದಲ್ಲೇ ಇದ್ದ. ಮನೆಯವರಿಗೆ ಈ ವಿಷಯವನ್ನು ಹೇಗೆ ತಿಳಿಸೋದು ಅನ್ನೋ ಯೋಚನೆಯಲ್ಲೇ ಮುಳುಗಿದ್ದವನನ್ನು ಎಚ್ಚರಿಸಿದ್ದು ಮನೆಯಿಂದ ಬಂದ ಫೋನ್ ಕರೆ ಸ್ವೀಕರಿಸಿ ಮಾತನಾಡಿದವ,
ಅಭಿ ಕಡೆ ತಿರುಗಿ, ಥಂಡಿ ಗಾಳಿ ಇದೆ, ಮನೆಗೆ ಹೋಗಿರು, ನಾನು ಆಮೇಲೆ ಬಂದು ನಿನ್ನನ್ನು ಕಾಣ್ತೀನಿ ಎಂದು ಹೇಳಿ ತನ್ನ ಮನೆಯ ಕಡೆ ಹೊರಟ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.